ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರೆಸಿರುವ ಪಾಪವು ಎಷ್ಟೋ ಘೋರವಾದದ್ದು. ಇನ್ನು ಮುಂದಕ್ಕೆ ಹೋಗೋಣ. ನಾನು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದರು. ದೇವರಿಗೆ ಮೊರೆ ಮುಟ್ಟಿದೆ ಅಂತೆ, ಅದು ಹಾಗೆ ಆ ಮೊರೆ ಹೇಳಿರೋದು ನಿಜಾನ ಅಥವಾ ಸುಳ್ಳ ಅಂತ ನೋಡೋದಕ್ಕೆ ದೇವರು ಹಿಡಿದು ಬರ್ತಾವ್ರಂತೆ. ಬೇರೆ ಇದಕ್ಕೆ ಮೊರೆ ಇಡ್ತಾವ್ರೆ ಯಾರು ಅಂತ ನಾವು ಒಂದು ಚೂರು ಆಲೋಚನೆ ಮಾಡುವಾಗ ಹಬಕ್ಕೂಕ 2ನೇ ಅಧ್ಯಾಯ 21ನೇ ವಚನವನ್ನು ಒಂದ್ಸಾರಿ ನೋಡೋಣ. ಸತ್ಯವೇದ ಗ್ರಂಥ ನಮ್ಮ ಆಲೋಚನೆಯಿಂದ ನಾವು ಓದಿದ್ರೆ ನಮಗೇನು ಅರ್ಥ ಆಗಲ್ಲ ಬೇರೆ. ಒಂದು ವಿಷಯ ಒಂದು ಪ್ರಶ್ನೆಯಲ್ಲಿ ಬರ್ತೈತೆ ಅಂದರೆ ನಾವು ಅದನ್ನು ಹುಡುಕ್ಬೇಕಾಗತ್ತೆ. ಓಕೆನಾ? ಹುಡುಕಿದ್ರೆ ಖಂಡಿತ ನಮಗೆ ಉತ್ತರ ಸಿಗುವಂಥದ್ದೇ. ದೇವ್ರ ವಾಕ್ಯ ಏನು ಹೇಳಿದೆ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ, ಯೆಹೋವನ ಧರ್ಮಶಾಸ್ತ್ರದ ಪರಿಮಳವು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನಿಮಗೆ ಪರಿಮಳಿಸುತ್ತದೆ. ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಅಂದರೆ ಹೊಸ ಒಡಂಬಡಿಕೆ ಸ್ವಲ್ಪ, ಹಳೆ ಒಡಂಬಡಿಕೆ ಸ್ವಲ್ಪ ಪರಿಮಳಿಸುತ್ತದೆ. ಅಂದರೆ ಅರ್ಥವಾಗುತ್ತೆ ನಮಗೆ. ಓಕೆನಾ? ಲೈನಿಗೆ ಒಂದೇ ಕಡೆ ಹೋದರೆ ನಮ್ಗೆ ಏನು ಅರ್ಥ ಆಗಲ್ಲ. ಇವಾಗ ಅಲ್ಲಿ ಮೊರೆ ಕೇಳಿಸಿದೆ ಅಂತೆ ದೇವರಿಗೆ. ಯಾರು ಮೊರೆ ಇಟ್ಟರು ಅಂತ ಒಂದು ಸಾರಿ ಗಮನವಿಡೋಣ, ಆಲೋಚನೆ ಮಾಡೋಣ. ಹಬಕ್ಕೂಕ 2ನೇ ಅಧ್ಯಾಯ 11ನೇ ವಚನ. ಪುಸ್ತಕದ ಅಂಕೆ 994, ಚಿಕ್ಕ ಪುಸ್ತಕಗಳಲ್ಲಿರುವಂತಹ ಮಾತು. ಹಬಕ್ಕೂಕ 2ನೇ ಅಧ್ಯಾಯ 11ನೇ ವಚನ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಆಲೋಚನೆ ಮಾಡಿ ಒಂದು ಚೂರು ಈ ಮಾತು. ಈ ಮಾತನ್ನು ಆಲೋಚನೆ ಮಾಡಿ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಇದೆಂಥದ್ದು ಪ್ರೇರೆ? ಆಶ್ಚರ್ಯ ಆಯ್ತಾ ಇದೆಯಾ? ಆಯ್ತಾ ಅಲ್ವಾ? ಗೋಡೆ ಒಳಗಿಂದ ಕಲ್ಲು ದೇವರಿಗೆ ಮೊರೆ ಇಡ್ತಾ ಇತ್ತಂತೆ. ಅಂದರೆ ನಾವು ನೀವು ಪಾಪ ಮಾಡಿದ್ರೆ ಯಾರು ಸಾಕ್ಷಿ ಕೊಡ್ತಾರೆ ದೇವರಿಗೆ? ಇಬ್ರು ಸಾಕ್ಷಿ ಕೊಡ್ತಾವ್ರೆ. ಒಂದು ಗೋಡೆ ಒಳಗಡೆ